ಫ್ರೆಂಡ್ಸ್ ನಾವೆಲ್ಲ ಕಳೆದ ದಿನಗಳಲ್ಲಿ Asus Zenfone Max Pro M1 ನೋಡ್ಕೊಂಡಿದ್ವಿ. ಒಂದು ಬಜೆಟ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಕಿಲ್ಲರ್ ಫೋನ್ ಆಗಿತ್ತು. ಸೊ Redmi Note 5 Pro ನ ಖಂಡಿತ ಒಂದು ಫೋನ್ ಹಿಂದೆ ಹಾಕಿತ್ತು ಅನ್ಕೊಳ್ತಾ ಇದ್ದೀನಿ. ಬಟ್ ಸದ್ಯಕ್ಕೆ ಈ ಒಂದು ಟೈಮ್ ನಲ್ಲಿ ನಮಗೆ Asus ಕಡೆಯಿಂದ ಮತ್ತೊಂದು ಹೊಸದಾಗಿ Asus Zenfone Max Pro M2 ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಪ್ಪ ಈ ಒಂದು ಫೋನ್, ಮತ್ತೆ ಯಾವ ಫೋನ್ಗಳಪ್ಪ ಆಗುತ್ತೆ, ಯಾವ ಫೋನ್ ನ ಕಿಲ್ಲರ್ ಆಗುತ್ತೆ, ಏನೊಂದು ಹೊಸ ಫೀಚರ್ಸ್ ಗಳನ್ನ ಒಳಗೊಂಡಿದೆ, ಇದರ ಬೆಲೆ, ಪ್ರೈಸ್ ಎಲ್ಲ ಒಂದು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರಪ್ಪ ಅಂತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯಾರಲ್ಲಿ ತುಂಬ ಒಂದು ಒಳ್ಳೆ ಪೋಸ್ಟ್ಗಳನ್ನ ಮಾಡ್ತಾ ಇದ್ದೀನಿ, ಅಲ್ಲಿ ಕೂಡ ಸ್ವಲ್ಪ ಮಜಾ ಇರುತ್ತೆ ನಿಮಗೆ ಖಂಡಿತ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ ಮರಿಬೇಡಿ. ಸೊ ಫ್ರೆಂಡ್ಸ್, ನಾವು ಇವಾಗ ಸದ್ಯಕ್ಕೆ ಒಂದು 13ರಿಂದ ಒಂದು 15,000 ರೂಪಾಯಿಗೆ ಒಂದು ಬಜೆಟ್ ರೇಂಜಲ್ಲಿ ಒಂದು ಫೋನ್ ಸರ್ಚ್ ಮಾಡ್ಕೊಳ್ಬೇಕಾದ್ರೆ ತುಂಬ ಒಂದು ಸ್ಮಾರ್ಟ್ ಫೋನ್ಗಳನ್ನ ನೋಡ್ತಾ ಇದ್ವಿ, ಬೇರೆ ಬೇರೆ ಕಂಪ್ನಿ ನೋಡ್ತಾ ಇದ್ವಿ, ತುಂಬ ಕನ್ಫ್ಯೂಸ್ ಕೂಡ ಆಗ್ತಾ ಇದ್ವಿ. ಸೊ ಹೀಗಾಗಿ ಬೇರೆ ಬೇರೆ ಕಂಪ್ನಿಯಲ್ಲಿ ನಮಗೆ ಒಂದು ಹೊಸ ಫೀಚರ್ಸ್ಗಳನ್ನ ಕೊಟ್ಟು ಒಂದು ಕಂಪ್ನಿಯಲ್ಲಿ ನಮ್ಮನ್ನ ಅಟ್ರಾಕ್ಟಿವ್ ಮಾಡ್ತಾ ಇದೆ. ಸೊ ಹಾಗಾದರೆ ನಾವೊಂದು ಯಾವ ಫೋನ್ಸ್ಗಳನ್ನ ಕೊಡೋದಪ್ಪ, ಈ ಒಂದು Redmi Note 6 Pro ಆಗಿರಲಿ, Asus Zenfone M2 ಬಂತು, ಮತ್ತು ಇವಾಗ Realme U ಆಗಿರಲಿ, Realme 2 Pro ಆಗಿರಲಿ, Redmi Note 5 Pro ಕೂಡ ತುಂಬ ಜನ ಇನ್ನೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನಿಮಗೆ ಸ್ವಲ್ಪ ಏನೋ ನಿಮ್ಮ ಒಂದು ಟೆನ್ಷನ್ ಇತ್ತಪ್ಪ, ನೀವೇನಾದ್ರೂ ಒಂದು ಕನ್ಫ್ಯೂಸ್ ಆಗ್ತಿದ್ರಪ್ಪ ಅಂತಾರೆ ನಿಮಗೆ ಒಂದು ಕ್ಲಿಯರ್ ಆಗ್ಬೋದು. ಸೊ ಮೊದಲು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ಸ್ ನೋಡಿಕೊಂಡಾಗ ಇದರ ಒಂದು ಬಿಲ್ಡ್ ಕ್ವಾಲಿಟಿನ ಮೊದಲು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಒಂದು ಬಿಲ್ಡ್ ಕ್ವಾಲಿಟಿನ ಚೇಂಜಸ್ ಮಾಡಿದರೆ Asus Zenfone Max Pro M1 ಅಲ್ಲಿ ಒಂದು ಮೆಟಾಲಿಕ್ ಬಾಡಿನ ಕೊಟ್ಟಿದ್ರು, ಇದರಲ್ಲಿ ಫೈಬರ್ ಇದೆ ಅನ್ಕೊಳ್ತಾ ಇದ್ದೀನಿ. ಯಾವ ಒಂದು ಮೆಟೀರಿಯಲ್ನ ಯೂಸ್ ಮಾಡಿದರೆ ಇನ್ನೂ ಇದರ ಬಗ್ಗೆ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ. ಸೊ ನೆಕ್ಸ್ಟ್ ಇವೆಂಟ್ನಲ್ಲಿ ತಿಳಿಸ್ಕೊಡ್ತಾರೆ ಅನ್ಕೋತಾ ಇದ್ದೀನಿ. P1 ಒಂದು ಗ್ಲಾಸಿನ ಫಿನಿಶಿಂಗ್ನ ನೋಡ್ತಾ ಇದ್ವಿ, ಅದು ಸೈಡ್ ಎಡ್ಜಸ್ ಆಗಿರಲಿ ಅಥವಾ ಬ್ಯಾಕ್ ಪ್ಯಾನಲ್ ಆಗಿರಲಿ ಫುಲ್ ಒಂದು ಗ್ಲಾಸಿನ ನೋಡ್ತಾ ಇದ್ವಿ. ಬಟ್ ಇದ್ರ ಮೇಲೆ ಯಾವುದೇ ಒಂದು ಫಿಂಗರ್ ಪ್ರಿಂಟ್ ನಮ್ಮದರಿಂದ ಟಚಸ್ ಆದ್ರಿ ಒಂದು Realme U1 ಮತ್ತು Realme 2 Pro ಯಾವ ರೀತಿಯ ಒಂದು ಫಿಂಗರ್ ಟಿಪ್ನ ನೋಡ್ತಿದ್ವಿ ಆ ರೀತಿ ಇಲ್ಲಿಂದ ಕಾಣಿಸಲ್ಲ ಅನ್ಕೊಳ್ತಾ ಇದ್ದೀನಿ. ಯಾವ ಮೆಟೀರಿಯಲ್ ಯೂಸ್ ಮಾಡಿದರೆ ಗೊತ್ತಿಲ್ಲ, ಸೊ ವೇಟ್ ಮಾಡಿ ನೋಡ್ಬೇಕಷ್ಟೇ. ಇನ್ನು ನೆಕ್ಸ್ಟ್ ಈ ಒಂದು ಫೋನಲ್ಲಿ 6.26 ಇಂಚಸ್ ಇರೋ ಒಂದು ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ, ವಿತ್ ನಾಚ್ ನೋಡ್ತಾ ಇದ್ವಿ. ನಾವೊಂದು Redmi Note 6 Proಗೆ ಕಂಪೇರ್ ಮಾಡ್ಕೊಂಡಾಗ 6 Pro ಅಲ್ಲಿ ಒಂದು ದೊಡ್ಡ ನಾಚ್ ನೋಡ್ತಾ ಇದ್ವಿ. ಬಟ್ ನಮಗಿಂದ ಈ ಒಂದು M2 ನಲ್ಲಿ ಚಿಕ್ಕ ನಾಚನ್ನ ಕೊಡ್ತಾರೆ. ಆಸ್ ಕಂಪೇರ್ ಟು ಒಂದು Realme U1 ಮತ್ತು Realme 2 Pro ನಾವೊಂದು ಕಂಪೇರ್ ಮಾಡ್ಕೊಂಡಾಗ ಇಲ್ಲಿ ಡ್ಯೂ ಡ್ರಾಪ್ ನಾಚ್ ನೋಡ್ತಿದ್ವಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾಚನ್ನ ನೋಡೋದು M2 ನಲ್ಲಿ. ಇನ್ನು ನೆಕ್ಸ್ಟ್ ಈ ಒಂದು ಡಿಸ್ಪ್ಲೇನಲ್ಲಿ ನಮಗೆ ಒಂದು ಮೇನ್ ಪಾರ್ಟ್ ಅಪ್ಪ ಅಂತಂದರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 6ನ ಕೊಡ್ತಾರೆ. 6ನ ಒಂದು ಇನ್ನೂವರೆಗೆ ನಾನೊಂದು ಫ್ಲಾಗ್ಶಿಪ್ ಫೋನಲ್ಲಿ ಕೂಡ ಈ ಒಂದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 6ನ ನೋಡಿಲ್ಲ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಹೇಳ್ಬೋದು. 30ರಿಂದ 50,000 ರೂಪಾಯಿ ಫೀಚರ್ ಒಂದು ಫೋನಲ್ಲಿ ಕೂಡ ಒಂದು ಕಾರ್ನಿಂಗ್ ಗ್ಲಾಸ್ನ ನೋಡ್ತೀವಿ, ಕಾರ್ನಿಂಗ್ ಗೊರಿಲ್ಲಾ 6ನ. ಬಟ್ ನಮಗೆ ಒಂದು M2 ನಲ್ಲಿ ಕೊಡ್ತಾ ಇದ್ದಾರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್. ಸೊ ಡಿಸ್ಪ್ಲೇ ಅಂತೂ ತುಂಬಾ ಸೆಕ್ಯೂರ್ ಆಗಿ ಇರಲಿದೆ ಅನ್ಕೊಳ್ತಾ ಇದ್ದೀನಿ ಈ ಒಂದು ಫೋನಲ್ಲಿ. ಇನ್ನು ಒಂದು ಫೋನಲ್ಲಿ 12 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಒಂದು ಡೂಯಲ್ ರಿಯರ್ ಕ್ಯಾಮ್ರಾನ ಕೊಡ್ತಾರೆ, ವಿತ್ LED ಫ್ಲಾಶ್ನ ಕೂಡ ನೋಡ್ತಾ ಇದ್ವಿ. ಸೊ ನಾವೊಂದು Asus Zenfone Max Pro M1 ಅಲ್ಲಿ ಒಂದು ಕ್ಯಾಮ್ರಾ ಟೆಸ್ಟ್ ಮಾಡಿದ್ವಿ, ಹಲವಾರು ಅದ್ರ ಬಗ್ಗೆ ವಿಡಿಯೋನ ಕೂಡ ಮಾಡಿದ್ವಿ. ನಾನೊಂದು Redmi Note 5 Pro ಮತ್ತೆ ಈ ಒಂದು Asus M1 ಅದು ಕಂಪೇರ್ ಮಾಡ್ಕೊಂಡಾಗ ಈ ಒಂದು ಕಲರ್ ಸ್ಯಾಚುರೇಷನ್ಗೆ ಈ ಒಂದು Asus Zenfone Max Pro M1 ಅಲ್ಲಿ ಫೋಟೋ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಬಟ್ ವಿಡಿಯೋ ಕ್ವಾಲಿಟಿಗೆ ಚೆಕ್ ಮಾಡ್ಕೊಂಡಾಗ ನನಗೆ Redmi Note 5 Pro ವಿಡಿಯೋ ಕ್ವಾಲಿಟಿ ಇಷ್ಟ ಆಯಿತು. ಬಟ್ ಇವಾಗ Asus ಮತ್ತೆ ಇದರೊಂದು ಅಪ್ಗ್ರೇಡ್ ಮಾಡಿ ವಿಡಿಯೋ ಸ್ಟೆಬಿಲೈಸೇಷನ್ ಆಗಿಲ್ಲ ಮತ್ತೆ 4K ರೆಕಾರ್ಡ್ನ ಕೂಡ ಮಾಡ್ಕೋಬಹುದು ಅನ್ನೋದು ಈ ಒಂದು Asus Zenfone Max Pro M2 ನಲ್ಲಿ. ಮತ್ತೆ ಕ್ಯಾಮ್ರಾನಲ್ಲಿ ಕೂಡ ಇದರ ಬಗ್ಗೆ ಒಂದು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕ್ಯಾಮ್ರಾನಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಒಂದು ಹೊಸ ಫೀಚರ್ಸ್ಗಳನ್ನ ಹಾಕಿ ಒಂದು ಅಪ್ಡೇಟ್ನ ಕೊಡ್ತೀವಿ ಅಂತ ಒಂದು Asus ನಮಗೆ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದೆ. ಇದು ಬಿಟ್ಟರೆ ಈ ಒಂದು ಫೋನಲ್ಲಿ 13 ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಅಪ್ಗ್ರೇಡ್ ಮಾಡಿ ಒಂದು ಅಪ್ಡೇಟ್ನ ಮಾಡ್ಕೊಂಡಾಗ ಏನೇನೊಂದು ಫೀಚರ್ಸ್ಗಳು ಚೇಂಜ್ ಆಗುತ್ತೆ ನೋಡ್ಕೋಬಹುದು. ಸೊ ಇದು ಬಿಟ್ಟರೆ ಒಂದು ಫೋನಲ್ಲಿ ಔಟ್ ಆಫ್ ದ ಬಾಕ್ಸ್ Android 8.1 ಓರಿನ ಕೊಡ್ತಾ ಇದ್ದಾರೆ. ಮತ್ತೆ ಸದ್ಯದಲ್ಲೇ ಒಂದು Android Pie ಕೂಡ ಈ ಒಂದು ಫೋನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ Asus ನಮಗೆ ಅಪ್ಡೇಟ್ ತಿಳಿಸ್ಕೊಟ್ಟಿದೆ. ಸೊ ನೋಡೋಣ ಅಂತೆ Android Pie ಯಾವಾಗ ಬರುತ್ತೆ ಒಂದು M2 ನಲ್ಲಿ, ಸೊ ನಮಗೆ ತಿಳಿಸ್ಕೊಡ್ತೀವಿ. ಇನ್ನು ಮೇನ್ ಈ ಒಂದು ಫೋನಲ್ಲಿ ಹೊಸ ಫೀಚರ್ ಏನಪ್ಪ ಅಂತಂದರೆ 5000 mAh ಬ್ಯಾಟರಿನ ಕೊಡ್ತಾರೆ. ಸೊ ಈ ಒಂದು ಫೋನ್ ಲೈಟ್ ವೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 5000 mAh ಅಂದರೆ ಇದೊಂದು ದೊಡ್ಡ ಅಮೌಂಟ್ ಆಫ್ ಬ್ಯಾಟರಿ ಲೈಫ್ ಅಂತ ಹೇಳ್ಕೋಬಹುದು. ಸೊ ನಾವಾಗ ಒಂದು 10,000 mAh ಆಗಿರಲಿ 20,000 mAh ಒಂದು ಪವರ್ ಬ್ಯಾಂಕ್ ನೋಡ್ತೀವಿ, ಅದೊಂದು ಎಷ್ಟು ವೇಟ್ ಇರುತ್ತೆ ಮತ್ತೆ ಹೆವಿ ಇರುತ್ತೆ. ಸೊ ಯಾವ ರೀತಿ ಇಂಜಿನಿಯರ್ಸ್ರಿಂದ ಕೆಲಸ ಮಾಡಿದ್ರೆ ಅಂತ ಗೊತ್ತಾಗ್ತಿಲ್ಲ. ಬಟ್ ನಮಗೆ 5000 mAh ಬ್ಯಾಟರಿ ಒಂದು ಬಿಗ್ ಅಮೌಂಟ್ ಆಗಿ ನಮಗೆ ಮ್ಯಾಕ್ಸಿಮಮ್ 2ರಿಂದ 2.5 ದಿನ ಬ್ಯಾಕಪ್ ಪಡಿಬೋದು. ಪಬ್ಜಿ ಗಿಬ್ಜಿ ಎಲ್ಲ ಆಡ್ತಿದ್ರಪ್ಪ ಅಂದರೆ ಖಂಡಿತ 1ರಿಂದ 1.5 ದಿನ ಆರಾಮಾಗಿ ಪಬ್ಜಿ ಆಟ ಆಡ್ಕೋಬಹುದು, ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಅನ್ಕೊಳ್ತಾ ಇದ್ದೀನಿ.
ಸೊ ಇದಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ ಆಗಿತ್ತು. ಇದು ಬಿಟ್ಟರೆ ಆಂಡ್ರಾಯ್ಡ್ 8.1 ಕೊಡ್ತಾ ಇದ್ದಾರೆ, ಮತ್ತು ಅದೇ ಒಂದು ಹೆಡ್ಫೋನ್ ಜಾಕ್, ಯಾವುದೇ ನಾರ್ಮಲ್ ಸಿ ಪೋರ್ಟ್ ಇಲ್ಲ, ಮತ್ತು ಒಂದು ಮೈಕ್ರೋ USB ನೋಡ್ತಾ ಇದ್ವಿ. ಸೊ ಇದು ಬಿಟ್ಟರೆ ಬೇರೆ ಏನೋ ಒಂದು ಚೇಂಜಸ್ ನೋಡ್ತಾ ಇಲ್ಲ, ಅದೇ ಒಂದು ಡೆಡಿಕೇಟ್ ಸಿಮ್ಸ್ ಅಂತ ಕೂಡ ನೋಡ್ತಾ ಇದೀವಿ. ಇನ್ನು ಒಟ್ಟಾರೆ ಈ ಒಂದು ಫೋನ್ ಯಾವ ರೀತಿ ಬಿಲ್ಡ್ ಆಗಿತ್ತಪ್ಪ ಅಂತಂದ್ರೆ, ಈ ಒಂದು ಎಸ್ಯೂಸ್ನವರು ಖಂಡಿತಲಿಂದ ಒಂದು ಯೂಸರ್ನ ಫೀಡ್ಬ್ಯಾಕ್ ತಗೊಂಡು ಈ ಒಂದು ಫೋನ್ನ ಮಾಡಿದ್ದಾರೆ ಅನ್ಕೊಳ್ತಾ ಇದ್ದೀನಿ. ಸೊ ಕ್ಯಾಮ್ರಲ್ಲಿ ಅಪ್ಗ್ರೇಡ್ ನೋಡ್ತಾ ಇದೀವಿ, ಬಿಲ್ಡ್ ಕ್ವಾಲಿಟಿ ಅಪ್ಗ್ರೇಡ್ ನೋಡ್ತಾ ಇದ್ವಿ, ಕ್ಯಾಮ್ರಲ್ಲಿ ಕೂಡ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೆ 5000 mAh ಬ್ಯಾಟ್ರಿ, ಅಂದರೆ ಎಲ್ಲರಿಗೂ ಗೊತ್ತು ಒಂದು ಜಾಸ್ತಿ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ವಿ, ಗೇಮ್ ಮಾಡಬೇಕಾದ್ರೆ ವಿಡಿಯೋ ನೋಡಬೇಕಾದ್ರೆ ಪ್ರಾಬ್ಲಮ್ ಆಗಬಾರ್ದಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಬ್ಯಾಕಪ್ ಪ್ಯಾನೆಲ್ ಒಂದು, ಮತ್ತೆ ಒಂದು ಬಿಲ್ಡ್ ಕ್ವಾಲಿಟಿ ನಮಗೆ ಫೈಬರ್ ಆಗಿಲ್ಲ ಅಥವಾ ಬೇರೆ ಯಾವುದೇ ಒಂದು ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಮೆಟಾಲಿಕ್ನ ನೋಡ್ತಾ ಇಲ್ಲ, ಬಟ್ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಸೊ ಹೀಗಾಗಿ ಬಿತ್ತಪ್ಪ ಅಂತಂದರೆ ಕೂಡ ಡ್ಯಾಮೇಜಸ್ ಆಗಬಾರ್ದು ಡಿಸ್ಪ್ಲೇಗೆ ಅಂತ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ 6ನ ಕೂಡ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇ ಅಂತೂ ಸೆಕ್ಯೂರ್ ಆಗಿರುತ್ತೆ, ಬ್ಯಾಕ್ ಪ್ಯಾನೆಲ್ ಕತೆ ಗೊತ್ತಿಲ್ಲ, ಬಟ್ ಸೇಫ್ ಆಗಿ ಯೂಸ್ ಮಾಡಿ. ಕೇಸ್ ಕವರ್ ಕೂಡ ಕೊಟ್ಟಿದ್ದಾರೆ, ಕೇಸ್ ಕವರ್ನ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇನ್ನು ಫೈನಲ್ ಆಗಿ ಇದರಲ್ಲಿ ಟೋಟಲ್ ಆಗಿ ನಿಮಗೆ 3 ವೇರಿಯಂಟ್ಗಳನ್ನ ಕೊಡ್ತಾರೆ. 3GB 32GB ಇಂಟರ್ನಲ್ ಸ್ಟೋರೇಜ್ ನಮಗೆ 13,000 ರೂಪಾಯಿಗೆ ಸಿಗ್ತಾ ಇದೆ. 4GB 64 15,000 ರೂಪಾಯಿಗೆ ಸಿಗ್ತಾ ಇದೆ. 6GB 64GB ಸ್ಟೋರೇಜ್ ನಮಗೆ 17,000 ರೂಪಾಯಿಗೆ ಫೋನ್ನ ಕೊಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟ್ನಲ್ಲಿ ಈ ಒಂದು ಫೋನ್ ಅವೈಲೇಬಿಲಿಟಿ ಸಿಗ್ತಾ ಇದೆ. ಯಾವಾಗ ಸಿಗುತ್ತೆ ಡಿಸ್ಕ್ರಿಪ್ಷನ್ ನಿಮಗೆ ಕೊಟ್ಟಿರ್ತೀನಿ, ಟೈಮಿಂಗ್ ಕೂಡ ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ಇನ್ನು ಕೊನೆಯದಾಗಿ ನನ್ನ ಪ್ರಕಾರ ಹೇಳಬೇಕಾದ್ರೆ Asus Zenfone Max Pro M2 ನಮ್ಮ ಕೈಯಲ್ಲಿ ಸೇರಿದ ನಂತರ ಇದರ ಒಂದು ಫುಲ್ ಕಂಪೇರ್ನ ಮಾಡ್ತೀವಿ Redmi Note 5 ಜೊತೆ ಆಗಿರಲಿ, Realme U1 ಆಗಿರಲಿ, Realme 2 Pro ಆಗಿರಲಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋನ ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ಇದೇ ಒಂದು ಈ ಒಂದು ಫೋನ್ನ ಮೇನ್ ಫೀಚರ್ಸ್ಗಳಾಗಿತ್ತು. ಸೊ ನಿಮ್ಮದು ಜಾಸ್ತಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಒಂದು ಎವರೇಜ್ ಬ್ಯಾಟ್ರಿ ಮತ್ತು ಒಂದು ಒಳ್ಳೆ ಒಂದು ಫೀಚರ್ಸ್ನ ನೋಡಬೇಕಾದ್ರೆ Realme M2 ಕೂಡ ಒಂದು ಒಳ್ಳೆ ಫೋನ್ ಆಗಲಿ ಅನ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ವೇಟ್ ಮಾಡಿ, ನಿಮಗೆ ಒಂದು ಫೀಚರ್ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅನ್ಸುತ್ತೆ ಒಂದು ಫೋನ್ ಬಗ್ಗೆ ಕೆಳಗಡೆ ಕಮೆಂಟ್ಸ್ ತಿಳಿಸ್ಕೊಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪೀಸ್.